ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಣ್ಮಕ್ಳಿಗೆ ತುಂಬಾ ಗಡಿಬಿಡಿಲಿ ದೋಸೆ ಮಾಡೋಕೆ ಹೋಗ್ತಾರೆ. ಆವಾಗ ದೋಸೆ ಎದ್ದೊಳೋದಿಲ್ಲ. ಹಾಗಾಗಿ ಗೋಸ್ಕರ ಅಂತ ಇವತ್ತು ಒಂದೊಳ್ಳೆ ಟಿಪ್ಸ್ನ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫಸ್ಟು ನಾನು ತವನ ಚೆನ್ನಾಗಿ ಕಾದಾದ್ಮೇಲೆ ಇವಾಗ ಅಂದರೆ ದೋಸೆ ಹಿಟ್ಟನ್ನ ಈ ಥರ ಬಿಟ್ಟಿದ್ದೀನಿ. ದೋಸೆ ಎದ್ದೊಳ್ಳಿ ಅಂತ ಎಣ್ಣೆ ಹಾಕಿದ್ರೂ ಇಲ್ಲ, ಬೆಣ್ಣೆ ಹಾಕಿದ್ರೂ ಇಲ್ಲ. ದೋಸೆ ತವದಿಂದ ಎದ್ದೊಳೋದೇ ಇಲ್ಲ. ಹಾಗಾಗಿ ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ. ದೋಸೆ ಯಾಕಪ್ಪ ಮಾಡ್ತೀವಿ ಅಂದರೆ ಮಕ್ಕಳಿಗೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ದೋಸೆ ತಿನ್ನೋಕ್ಕೆ. ಆದರೆ ಈ ಥರ ಆದಾಗ ತಮಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಯ್ಯೋ, ಇಡ್ಲಿ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಟೈಮು. ಹಾಗಾಗಿ ದೋಸೆ ಸರಿಯಾಗಿ ಎದ್ದು ಬರಲಿಲ್ಲ ಅಂದರೆ ನೋಡಿ, ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ತುಂಬಾ ಈಸಿಯಾಗಿ ನಾವು ದೋಸೆನ ಮಾಡ್ಕೋಬೋದು. ನೋಡಿ, ನಿಮಗೆ ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಫಸ್ಟು ದೋಸೆ ನೋಡಿ ತವಾದಿಂದ ಎದ್ದೋಳೋದೇ ಇಲ್ಲ. ಎಷ್ಟೇ ಇದು ಮಾಡಿದ್ರು ಕೂಡ ನಾವು ತವಾನ ಅಂದರೆ ದೋಸೆ ಎದ್ದೊಳ್ಳಿ ಅಂತ ತವಾ ಮೇಲೆ ಎಷ್ಟೊಂದು ಎಣ್ಣೆ ಎಲ್ಲ ಹಾಕಿರ್ತೀವಿ. ಒಂದೊಂದು ಸತಿ ಎದ್ದೋಳೋದೇ ಇಲ್ಲ, ಬೇಜಾರಾಗ್ಬಿಡುತ್ತೆ. ಮತ್ತು ಎಲ್ಲದಕ್ಕೂ ಕೂಡ ನಾವು ಒಂದೇ ತವಾನ ಯೂಸ್ ಮಾಡೋದ್ರಿಂದ ಅದರಿಂದನೂ ಕೂಡ ಒಂದೊಂದು ಸತಿ ಎದ್ದೊಳೋದಿಲ್ಲ. ಅಂದರೆ ದೋಸೆ ಅಂದರೆ ಚಪಾತಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ಅಂದರೆ ಚಪಾತಿ ಮಾಡೋದು, ಎಣ್ಣೆ ಎಲ್ಲ ಹಾಕಿರ್ತೀವಿ ಚಪಾತಿಗೆ, ಮತ್ತು ಆಮ್ಲೆಟ್ ಮಾಡಿರೋದು, ಆ ಥರ ಎಲ್ಲ ಆದಾಗ ಈ ಥರ ಪ್ರಾಬ್ಲಮ್ ಆಗೋದು ಸಹಜ. ಹಾಗಾಗಿ ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ ವಿತ್ ಪ್ರೂಫು. ಎದ್ದೊಳ್ತಾನೆ ಇಲ್ಲ. ಅದೆಷ್ಟೋ ನಾವು ಅದು ಎಣ್ಣೆ ಹಾಕಿರಲಿ, ತುಂಬ ಹೊತ್ತು ಕಾದರೂ ಕೂಡ ಅದು ದೋಸೆನೇ ಎದ್ದೊಳುತ್ತಿಲ್ಲ. ನೋಡಿ, ಇವಾಗ ಅದನ್ನು ಪೂರ್ತಿಯಾಗಿ ನಾನು ಇವಾಗ ತವಾನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ತೋರಿಸ್ತೀನಿ. ಇದು ಪ್ರತಿ ಸತಿ ನಾವು ದೋಸೆ ಮಾಡಬೇಕಾದ್ರೂ ಮಾಡಬೇಕಾ ಅಂತ ಅದೇನಿಲ್ಲ. ನಾವು ಒಂದು ಸತಿ ಮಾಡಿದ್ರೆ ಒಂದು 2-3 ಟೈಮ್ಸ್ ಆಗೋ ತನಕ ನಾವು ಇದನ್ನು ಹಾಗೆ ಇದು ಮಾಡ್ಕೋಬೋದು. ಅಂದರೆ ಪ್ರತಿ ಸತಿ ದೋಸೆ ಮಾಡಬೇಕಾದ್ರೂ ಏನು ಹಾಕೋ ಅವಶ್ಯಕತೆ ಇರಲ್ಲ. ಅಂದರೆ ಈ ಥರ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ನಾನಿವಾಗ ತವ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ತವ ಚೆನ್ನಾಗಿ ಕಾದಾದ್ಮೇಲೆ ಅನ್ನ ಇರುತ್ತಲ್ಲ, ಅಂದರೆ ನಾನು ರೇಷನ್ ಅಕ್ಕಿ ಅನ್ನ ಮಾಡಿರೋಂಥ ಗಂಜಿನ ತೊಗೊಂಡಿದ್ದೀನಿ. ಆ ಗಂಜಿನ ಸ್ವಲ್ಪ ಹೊತ್ತು ಹಾಕಿ ನೋಡಿ, ಇದು ಚೆನ್ನಾಗಿ ಉಕ್ಕಿ ಬರ್ತಾ ಇದೆ. ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಕಡೆ ಕೂಡ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ಇದೇ ಒಂದೇ ಈರುಳ್ಳಿನ ತೊಗೋಬೋದು. ನಾನಿಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ಇಲ್ಲಿ ಸಣ್ಣ ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ, ವೇಸ್ಟ್ ಆಗಿರುತ್ತೆ ಅಂತ. ನೋಡಿ, ಇಷ್ಟು ಚಿಕ್ಕ ಈರುಳ್ಳಿನ ಅದನ್ನು ಚೆನ್ನಾಗಿ ಈ ಥರ ಕುಟ್ಕೊಳ್ಬೋದು, ಇಲ್ಲ ಪೀಸ್ ಪೀಸಾಗಿ ಕಟ್ ಕೂಡ ಬೋದು. ನಾನಿಲ್ಲಿ ಸುಮ್ಮನೆ ಜಜ್ಕೊಂಡಿದ್ದೀನಿ, ಕಟ್ ಮಾಡೋಕ್ಕೆಲ್ಲ ಹೋಗಲಿಲ್ಲ. ನೋಡಿ, ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಇವಾಗ ಆ ಗಂಜಿಯಲ್ಲಿ ಮಿಕ್ಸ್ ಮಾಡ್ಕೊತ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತ ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ಬೇಕಿದ್ದರೆ ನಾವು ಚಾಕಿಂದನೂ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ದೋಸೆ ಇದರಿಂದನೂ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಅದು ಎಲ್ಲ ಕಡೆ ಇವಾಗ ಸ್ಪ್ರೆಡ್ ಆಗೋ ತನಕ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ. ನೋಡಿ, ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ತಲೆನೋವು ಇರಲ್ಲ. ಒಂದು 3-4 ನಿಮಿಷದಲ್ಲಿ ನಾವು ಈಸಿಯಾಗಿ ಈ ಥರ ತವನ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ದೋಸೆನ ಮಾಡ್ಕೋಬೋದು. ಒಂದೊಂದು ಸತಿ ತಲೆ ಬಿಸಿಯಾಗ್ಬಿಡುತ್ತೆ, ಇಷ್ಟು ಕೂಡ ಟೈಮ್ ಇರೋದಿಲ್ಲ ತವ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಕೂಡ. ಹಾಗಾಗಿ ಹಿಂದಿನ ದಿವಸನೇ ಸ್ವಲ್ಪ ಚೆಕ್ ಮಾಡಿ ಈ ಥರ ಕ್ಲೀನ್ ಮಾಡಿಕೊಂಡ್ರು ಕೂಡ ಬೆಸ್ಟ್ ಅನ್ಬೋದು. ನೋಡಿ, ಇವಾಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ಏನಂದರೆ ಸೈಡಲ್ಲೆಲ್ಲ ಎಣ್ಣೆ ಜಿಡ್ಡು ಕುತ್ಕೊಂಡ್ಬಿಡುತ್ತಲ್ಲ, ಹಾಗಾಗಿ ಅದನ್ನೊಂದು ಟೈಮ್ ಎದ್ದೊಳೋದೇ ಇಲ್ಲ ದೋಸೆ. ನೋಡಿ, ಇದು ಚೆನ್ನಾಗಿ ಇವಾಗ ಕುದಿ ಬರ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ತವನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡೋಕ್ಕೆ ಹೋಗ್ತೀವಂದರೆ ಅದು ಕ್ಲೀನ್ ಆಗೋಲ್ಲ ನೀಟಾಗಿ. ನೋಡಿ, ಇವಾಗ ಒಂದು ಚಾಕು ಸಹಾಯದಿಂದ ಸೈಡಲ್ಲಿರೋಂಥ ಎಣ್ಣೆ ಜಿಡ್ನೆಲ್ಲ ನಾನು ಈ ಥರ ಚಾಕು ಸಹಾಯದಿಂದ ಈ ಥರ ಕೆರ್ಕೊತಾ ಇದ್ದೀನಿ. ನೋಡಿ, ಅದು ನೀವು ನೋಡ್ಬೋದು. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ್ರೆ ವಿಡಿಯೋ ಅರ್ಥ. ಹಾಗಾಗಿ ನೋಡಿ, ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕ್ಲೀನ್ ಮಾಡ್ಕೋಬೋದು. ಇದಾಗಲ್ಲ, ಇದು ಸ್ವಲ್ಪ ಎಫೆಕ್ಟ್ ಅಂದರೆ ಜಾಸ್ತಿ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಅನ್ನ ಮಾಡಿಕೊಂಡು ಗಂಜಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಅಂದರೆ ಇನ್ನೊಂದು ಅಂದರೆ ಕಮೆಂಟ್ ಮಾಡಿ, ಬೇರೆ ಥರ ವಿಡಿಯೋ ಇದ್ದರೆ ಅಪ್ಲೋಡ್ ಮಾಡಿ ಅಂತ. ನಾನು ನೆಕ್ಸ್ಟು ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು 2 ನಿಮಿಷದಲ್ಲಿ ಅಂತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದಕ್ಕಿಂತ ಅದು ಈಸಿ. ನಾನು ತುಂಬ ಥರದ ಈ ಥರ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತೀನಲ್ಲ ತವಕ್ಕೆ, ಹಾಗಾಗಿ ಅದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ನಿಮಗೂ ಯೂಸ್ ಆಗುತ್ತೆ ಅಂದರೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈ ಥರ ಗಂಜಿ ಮಾಡ್ಕೊಳ್ಳೋದ್ರಿಂದ ಇದು ಅಂದರೆ ಇದು ಒಂದೇ ಸತಿಗೆ ಒಂದು 4-5 ಸತಿ ದೋಸೆ ನಾವು ಹಾಕಿದ್ರೂ ಏನಾಗಲ್ಲ, ಆರಾಮಾಗಿ ದೋಸೆ ಎದ್ದೊಳುತ್ತೆ. ಹಾಗಾಗಿ ಈ ಟಿಪ್ಸ್ನ ತೋರಿಸ್ತಾ ಇದ್ದೀನಿ ಫಸ್ಟು. ಈ ಹಿಂದೆನೂ ಕೂಡ ನಾನು ತವ ಕ್ಲೀನಿಂಗ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಒಂದು 70K 77K ಆ ಥರ ವ್ಯೂಸ್ ಬಂದಿದೆ. ನೋಡಿ, ಇದು ಕೂಡ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇನ್ನೂ ಚೆನ್ನಾಗಿರೋ ವಿಡಿಯೋ ಬೇಕು, ಇದು ತುಂಬ ಸ್ವಲ್ಪ ಕಷ್ಟ ಆಯಿತು, ಅನ್ನ ಎಲ್ಲ ಮಾಡಿಕೊಂಡು ಗಜ್ಜಿ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಕಷ್ಟ ಆಗುತ್ತೆ ಅಂದರೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಜಿಡ್ಡು ಯಾವ ಥರ ಬಿಟ್ಕೊತಾ ಇದ್ದಾರೆ. ನಾನು ಚಾಕು ಸಹಾಯದಿಂದ ಅದನ್ನೆಲ್ಲ ಕೆರ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಈ ಥರ ಕ್ಲೀನ್ ಆಗುತ್ತೆ. ಇದು ರೇಷನ್ ಅಕ್ಕಿ ಗಂಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದೇ ನಾವು ಸೋನಾ ಮಸೂರಿ ಅಕ್ಕಿ ತೊಗೊಂಡ್ರೆ ಗಂಜಿ ಅಷ್ಟು ನೀಟಾಗಿ ಕ್ಲೀನ್ ಆಗಲ್ಲ. ಅದೇ ನಾವು ರೇಷನ್ ಅಕ್ಕಿ ಗಂಜಿ ತೊಗೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತಲ್ಲ, ಹಾಗಾಗಿ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನಾನು ರೇಷನ್ ಅಕ್ಕಿ ಗಂಜಿನ ತೊಗೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ನೋಡಿ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಸೋಪಲ್ಲೂ ಯೂಸ್ ಮಾಡೋ ಹಾಗಿಲ್ಲ, ಬೇರೆ ಅಂದರೆ ಸೋಪು ಸೋಡಾ ಅದನ್ನೆಲ್ಲ ಯೂಸ್ ಮಾಡಿ ತವನ ಕ್ಲೀನ್ ಮಾಡ್ತಾರಲ್ಲ ಆ ಥರ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಇದರಲ್ಲೇ ಕ್ಲೀನ್ ಮಾಡ್ಕೋಬೋದು. ನೋಡ್ಬೋದು ನೀವು ಎಷ್ಟು ಗಲೀಜು ಬಿಟ್ಕೊತಾ ಇದೆ ತವದಲ್ಲಿ ಅಂತ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ಎಷ್ಟು ಸೈಡಲ್ಲೆಲ್ಲ ಎಣ್ಣೆ ಜಿಡ್ಡಿರುತ್ತಲ್ಲ ಅದೆಷ್ಟು ನೀಟಾಗಿ ಬಿಟ್ಕೊತಾ ಇದೆ ಅಂತ ನೀವೇ ನೋಡ್ಬೋದು. ಅಂದರೆ ಸ್ವಲ್ಪ ಹಳೆ ತವಗಳಿರುತ್ತಲ್ಲ, ಅದು ನಾವು ಜಾಸ್ತಿ ದಿವಸ ಅದನ್ನು ಕ್ಲೀನ್ ಮಾಡ್ದೇ ಹಾಗೆ ಬಿಟ್ಟಿರ್ತೀವಲ್ಲ, ಹಾಗಾಗಿ ಒಂದೊಂದು ಸತಿ ಆ ಜಿಡ್ಡೆಲ್ಲ ಕುತ್ಕೊಂಡು ಒಂದೊಂದು ಸತಿ ದೋಸೆ ಎದೊಳ್ದೆ ಆ ಥರ ಪ್ರಾಬ್ಲಮ್ ಕೂಡ ಆಗ್ತಾ ಇರುತ್ತೆ. ಅಂದರೆ ಒಂದೊಂದು ಕಬ್ಬಿಣದ ಕಾವಲಿ ಏನಾಗಿರುತ್ತೆ ಅಂದರೆ ಅದಕ್ಕೆ ಕೆಲವೊಂದಕ್ಕೆ ಎಣ್ಣೆ ಹಚ್ಚಬಾರ್ದು ತವಕ್ಕೆ, ಆ ಥರ ಒಂದೆಲ್ಲ ರೂಲ್ಸ್ಗಳಿರುತ್ತೆ. ನಾವು ಎಲ್ಲದಕ್ಕೂ ಒಂದೇ ತವನ ಯೂಸ್ ಮಾಡೋದ್ರಿಂದ ಅದೆಲ್ಲದಕ್ಕೂ ಕೂಡ ನಾವು ಎಣ್ಣೆ ಹಚ್ಕೊಂಡು ಅದೆಲ್ಲ ಫುಲ್ ತವ ಎಲ್ಲ ಹಾಳು ಮಾಡ್ಕೊಂಡಿರ್ತೀವಿ. ಎಷ್ಟೇ ವರ್ಷದ ಹಳೆ ತವನಾದರೂ ಆಗಿರಲಿ ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ತವನ ಕ್ಲೀನ್ ಮಾಡ್ಕೋಬೋದು. ಇದು ನೋಡಿ ಸೈಡಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಇವಾಗ ಹೊರಗಡೆ ಹೋಗಿ ತೊಳ್ಕೊಂಡು ಬಂದಿದ್ದೀನಿ ನಾನು. ನೋಡಿ ಈ ಥರ ಕಾಣಿಸ್ತಾ ಇದೆ ತವ. ಇವಾಗ ನೋಡ್ಬೋದು ಅವಾಗೆ ಮತ್ತು ಇವಾಗೆ. ನಾನಿವಾಗ ವಿತ್ ಪ್ರೂಫ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಹಾಕಿದಾಗ ದೋಸೆ ಎಷ್ಟು ಖರಾಬಾಗಿ ಬಂತು ಅಂದರೆ ನನಗೆ ಒಂಥರ ಬೇಜಾರಾಯಿತು. ಅಷ್ಟು ಹಿಟ್ಟು ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ. ಇವಾಗ ನೋಡಿ ತವ ಕೂಡ ಕಾದಿದೆ. ಇದ್ರ ಮೇಲೆ ಇವಾಗ ದೋಸೆನ ಬಿಡ್ತಾ ಇದ್ದೀನಿ. ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ತವ ಮೇಲೆ ಕ್ಲೀನ್ ಮಾಡಿಕೊಂಡು ಇವಾಗ ದೋಸೆನ ಬಿಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ದೋಸೆ ಬರುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ, ಫಸ್ಟ್ ಆ ಥರ ಬರಲಿಲ್ವಲ್ಲ ಅಂತ. ನಾವು ಆವಾಗಲೇ ಎಷ್ಟು ಎಣ್ಣೆ ಹಾಕಿದ್ವು, ಹಾಗೆ ತವನ ಸ್ವಲ್ಪ ಎಷ್ಟೊತ್ತು ಕಾದಕ್ಕೆ ಇಟ್ಟಿದ್ವು, ಆದರೂ ಕೂಡ ಸರಿಯಾಗಿ ಬರಲಿಲ್ಲ. ಇವಾಗ ನೋಡಿ ದೋಸೆ ಮೇಲೆ ನಾನು ಬಿಟ್ಟಿದ್ದೀನಿ ತವ ಮೇಲೆ ದೋಸೆನ. ನೋಡಿ ಇವಾಗ ಎಷ್ಟು ನೀಟಾಗಿ ಎದೊಳ್ತಾ ಇದೆ. ನೋಡಿ ಸೈಡಲ್ಲೆಲ್ಲ ಯಾವ ಥರ ಬಿಟ್ಕೊತಾ ಇದೆ. ಫಸ್ಟಿಗೂ ಮತ್ತು ಇವಾಗಲೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ತವನ ಕ್ಲೀನ್ ಮಾಡ್ಕೋಬೋದು. ನಿಮಗೆ ಗೊತ್ತಾಯಿತು ಅನಿಸುತ್ತೆ ಡಿಫ್ರೆನ್ಸು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.